ಟೈಮ್ ಟ್ರಾವೆಲ್, ಸಮಯದ ಯಾನ ಕೇವಲ ಹಾಲಿವುಡ್ ಸಿನಿಮಾಗಳ ಕಲ್ಪನೆ ಅಂತಾನೆ ನಾವೆಲ್ಲ ಅಂದುಕೊಂಡಿದ್ವಿ. ಆಲ್ಬರ್ಟ್ ಐನ್ಸ್ಟೈನ್ ತಂದ ಥಿಯರಿ ಆಫ್ ರಿಲೇಟಿವಿಟಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಸಮಯ ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ, ಅದು ಬದಲಾಗುತ್ತೆ ಅಂತ ವಿಜ್ಞಾನ ನಿರೂಪಿಸಿತು. ಆದರೆ ಆಲ್ಬರ್ಟ್ ಐನ್ಸ್ಟೈನ್ಗಿಂತ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಭಾರತದ ಪುರಾಣಗಳು ಈ ಸತ್ಯವನ್ನು ಸಾರಿದ್ದವು ಅಂದರೆ ನೀವು ನಂಬ್ತೀರಾ? ಹೌದು, ನೀವು ಕೇಳಿದ್ದು ಸರಿ. ನಮ್ಮ ಸನಾತನ ಧರ್ಮದ ಪ್ರಾಚೀನ ಗ್ರಂಥಗಳಲ್ಲಿ ಕೇವಲ ಟೈಮ್ ಟ್ರಾವೆಲ್ ಅಷ್ಟೇ ಅಲ್ಲ, ಟೈಮ್ ಡೈಲೇಷನ್ ಬಗ್ಗೆಯೂ ನಿಖರವಾದ ವಿವರಗಳಿವೆ. ಇವತ್ತಿನ ಎಪಿಕ್ ಕಥೆ ಕನ್ನಡ ಸಂಚಿಕೆಯಲ್ಲಿ ನಾವು ಇತಿಹಾಸದ ಆಳಕ್ಕೆ ಇಳಿಯೋಣ. ಬ್ರಹ್ಮಲೋಕಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿಂದ ವಾಪಸ್ ಬಂದಾಗ ಇಡೀ ಭೂಮಿಯೇ ಬದಲಾಗಿದ್ದ ಕತೆ ಯಾವುದು? ಯಾವ ಪುರಾಣದಲ್ಲಿ ಈ ವಿವರಣೆ ಇದೆ? ವಿಜ್ಞಾನಕ್ಕೂ ಮತ್ತು ನಮ್ಮ ಆಧ್ಯಾತ್ಮಕ್ಕೂ ಇರುವ ಅತ್ಯಂತ ರೋಚಕ ಕನೆಕ್ಷನ್ ಏನು? ಇದೆಲ್ಲವನ್ನು ಇವತ್ತು ತಿಳಿಯೋಣ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಪೌರಾಣಿಕ ಕಥೆಗಳು ಅಂದ ತಕ್ಷಣ ನಾವು ಕೇವಲ ಕಲ್ಪನೆ ಅಂದುಕೊಳ್ಳುತ್ತೇವೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಅವುಗಳ ಹಿಂದೆ ಅಚ್ಚರಿಯ ವಿಜ್ಞಾನ ಅಡಗಿರುತ್ತದೆ. ಕಾಲ ಅಂದರೆ ಸಮಯ. ನಮ್ಮ ಶಾಸ್ತ್ರಗಳಲ್ಲಿ ಕಾಲವನ್ನು ಅತ್ಯಂತ ವಿಭಿನ್ನವಾಗಿ ನೋಡಲಾಗಿದೆ. ಟೈಮ್ ಟ್ರಾವೆಲ್ ಬಗ್ಗೆ ಅತ್ಯಂತ ನಿಖರವಾದ ವಿವರಣೆ ಸಿಗೋದು ನಮಗೆ ಭಾಗವತ ಪುರಾಣದಲ್ಲಿ. ಇದಲ್ಲದೆ ವಿಷ್ಣು ಪುರಾಣ, ಹರಿವಂಶ ಮತ್ತು ಮಹಾಭಾರತದಲ್ಲೂ ಇದರ ಉಲ್ಲೇಖಗಳಿವೆ. ಈ ಗ್ರಂಥಗಳು ಸಮಯವನ್ನು ಕೇವಲ ಒಂದು ನೇರ ರೇಖೆಯಾಗಿ ಅಂದರೆ ಲೀನಿಯರ್ ಆಗಿ ನೋಡುವುದಿಲ್ಲ, ಬದಲಾಗಿ ಸಮಯವು ಸಾಪೇಕ್ಷ ಅಂತ ಸ್ಪಷ್ಟವಾಗಿ ಹೇಳುತ್ತವೆ. ಅಂದರೆ ವಿಭಿನ್ನ ಲೋಕಗಳಲ್ಲಿ, ವಿಭಿನ್ನ ಗ್ರಹಗಳಲ್ಲಿ ಕಾಲದ ವೇಗ ವಿಭಿನ್ನವಾಗಿರುತ್ತದೆ. ಈ ಅದ್ಭುತ ಕಲ್ಪನೆಯನ್ನು ವಿವರಿಸುವ ಅತ್ಯಂತ ಸುಂದರವಾದ ಮತ್ತು ಪ್ರಮುಖವಾದ ಕಥೆಯೇ ರಾಜ ಕಕುದ್ಮಿಯ ಕತೆ. ಈ ಕಥೆಯನ್ನ ಇವತ್ತು ನಾವು ಆಳವಾಗಿ ವಿಶ್ಲೇಷಣೆ ಮಾಡೋಣ. ಇದು ಸತ್ಯಯುಗದ ಕತೆ. ಅನರ್ಥ ದೇಶವನ್ನು ರಾಜ ಕಕುದ್ಮಿ ಆಳುತ್ತಿದ್ದನು. ಅವನಿಗೆ ರೇವತಿ ಎಂಬ ಒಬ್ಬಳೇ ಮಗಳು. ರೇವತಿ ಕೇವಲ ಸುಂದರಿಯಲ್ಲ, ಅತ್ಯಂತ ಗುಣವಂತೆ ಮತ್ತು ಜ್ಞಾನಿ. ಆದರೆ ಅವಳಿಗೆ ತಕ್ಕ ವರವನ್ನು ಹುಡುಕುವುದು ಕಕುದ್ಮಿಗೆ ದೊಡ್ಡ ತಲೆನೋವಾಗಿತ್ತು. ರಾಜಕುಮಾರಿ ರೇವತಿ ಎಷ್ಟು ಉನ್ನತ ವ್ಯಕ್ತಿತ್ವದವಳಾಗಿದ್ದಳೆಂದರೆ ಅವಳಿಗೆ ಸರಿಸಮಾನವಾದ ಪುರುಷ ಭೂಮಿಯ ಮೇಲೆ ಯಾರೂ ಕಾಣಿಸುತ್ತಿರಲಿಲ್ಲ. ತನ್ನ ಸಮಸ್ಯೆಗೆ ಪರಿಹಾರ ಹುಡುಕಲು ಕಕುದ್ಮಿ ಒಂದು ನಿರ್ಧಾರ ಮಾಡಿದನು. ಭೂಮಿಯ ಮೇಲಿನ ಯಾರಿಗೂ ಅವಳ ಅರ್ಹತೆ ಗೊತ್ತಿಲ್ಲ. ಹಾಗಾದರೆ ಸಾಕ್ಷಾತ್ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನೇ ಹೋಗಿ ಕೇಳೋಣ. ಬ್ರಹ್ಮನಿಗೆ ಎಲ್ಲವೂ ತಿಳಿದಿರುತ್ತೆ, ಅವನೇ ಸರಿಯಾದ ವರವನ್ನು ಸೂಚಿಸ್ತಾನೆ ಅಂತ ಕಕುದ್ಮಿ ನಿರ್ಧರಿಸಿದನು. ರಾಜ ಕಕುದ್ಮಿ ತನ್ನ ಯೋಗ ಶಕ್ತಿಯಿಂದ ಮಗಳು ರೇವತಿಯೊಂದಿಗೆ ಬ್ರಹ್ಮಲೋಕಕ್ಕೆ ಪ್ರಯಾಣ ಬೆಳೆಸಿದನು. ಬ್ರಹ್ಮಲೋಕ ಅಂದರೆ ಸತ್ಯಲೋಕ, ಅದು ಬ್ರಹ್ಮನ ವಾಸಸ್ಥಾನ, ಈ ಬ್ರಹ್ಮಾಂಡದ ಅತ್ಯುನ್ನತ ಲೋಕ. ಅವರು ಬ್ರಹ್ಮಲೋಕವನ್ನು ತಲುಪಿದಾಗ ಅಲ್ಲಿ ಒಂದು ಸಂಗೀತ ಕಚೇರಿ ನಡೆಯುತ್ತಿತ್ತು. ಗಂಧರ್ವರು, ಅಪ್ಸರೆಯರು ಬ್ರಹ್ಮನ ಮುಂದೆ ಪ್ರದರ್ಶನ ನೀಡುತ್ತಿದ್ದರು. ಬ್ರಹ್ಮದೇವನು ಏಕಾಗ್ರತೆಯಿಂದ ಸಂಗೀತ ಆಲಿಸುತ್ತಿದ್ದನು. ರಾಜ ಕಕುದ್ಮಿ ವಿನಯದಿಂದ ಬ್ರಹ್ಮದೇವನ ದರ್ಶನಕ್ಕಾಗಿ ಕಾಯುತ್ತಾ ನಿಂತನು. ಸಂಗೀತ ಕಚೇರಿ ಮುಗಿಯಿತು. ಬ್ರಹ್ಮದೇವನು ಕಕುದ್ಮಿಯನ್ನು ನೋಡಿ ಮುಗುಳ್ನಕ್ಕನು. ಕಕುದ್ಮಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಮಗಳಿಗೆ ಯೋಗ್ಯವಾದ ವರವನ್ನು ಹುಡುಕಲು ಸಹಾಯ ಕೇಳಿದನು. ತಾನು ತಯಾರಿಸಿಕೊಂಡು ಬಂದಿದ್ದ ರಾಜಕುಮಾರರ ಪಟ್ಟಿಯನ್ನು ಬ್ರಹ್ಮನಿಗೆ ನೀಡಿದನು. ಬ್ರಹ್ಮದೇವನು ಆ ಪಟ್ಟಿಯನ್ನು ನೋಡಿ ಜೋರಾಗಿ ನಕ್ಕನು. ಆ ನಗು ಬ್ರಹ್ಮಲೋಕದಲ್ಲೆಲ್ಲ ಪ್ರತಿಧ್ವನಿಸಿತು. ಕಕುದ್ಮಿಗೆ ಏನೂ ಅರ್ಥವಾಗಲಿಲ್ಲ. ಬ್ರಹ್ಮದೇವನು ನಗುತ್ತಲೇ ಕಕುದ್ಮಿಯ ಕಡೆ ನೋಡಿ ಒಂದು ಮಹಾನ್ ಸತ್ಯವನ್ನು ಹೇಳಿದನು. ಆ ಸತ್ಯ ಕಕುದ್ಮಿಯ ನೆಲವನ್ನೇ ಕದಲಿಸಿತು. ಬ್ರಹ್ಮದೇವನು ಹೇಳಿದನು, ಕಕುದ್ಮಿ, ನೀನು ಈ ಸಂಗೀತ ಕಚೇರಿ ಮುಗಿಯುವವರೆಗೆ ಕೆಲವೇ ನಿಮಿಷಗಳ ಕಾಲ ಕಳೆದಿದೆಯಲ್ವಾ? ಆದರೆ ಈ ಕೆಲವೇ ನಿಮಿಷಗಳಲ್ಲಿ ಭೂಮಿಯ ಮೇಲೆ ಸಾವಿರಾರು ವರ್ಷಗಳು ಕಳೆದು ಹೋಗಿವೆ. ಬ್ರಹ್ಮ ಮುಂದುವರಿಸಿದನು, ನೀನು ತಂದಿರುವ ಈ ಪಟ್ಟಿಯಲ್ಲಿರುವ ರಾಜಕುಮಾರರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಅಷ್ಟೇ ಆಕೆ. ಅವರ ಇಡೀ ವಂಶಾವಳಿಗಳೇ ಭೂಮಿಯ ಮೇಲೆ ಹುಟ್ಟಿ ಬದುಕಿ ಸತ್ತು ಮಣ್ಣಾಗಿ ಹೋಗಿದೆ. ಈಗ ಭೂಮಿಯ ಮೇಲೆ ಆ ವಂಶಗಳ ಕುರುಹು ಕೂಡ ಇಲ್ಲ. ಭೂಮಿಯ ಕಾಲವೇ ಬೇರೆ, ನನ್ನ ಲೋಕದ ಕಾಲವೇ ಬೇರೆ ಅಂತ ಹೇಳಿದನು. ಭೂಮಿಯ ಮೇಲೆ ಈಗ ಸತ್ಯಯುಗ ಮುಗಿದು ತ್ರೇತಾಯುಗವು ಮುಗಿದು ದ್ವಾಪರ ಯುಗ ನಡೆಯುತ್ತಿದೆ. ನೀನು ಭೂಮಿಗೆ ವಾಪಸ್ ಹೋದಾಗ ಅಲ್ಲಿ ನಿನಗೆ ಪರಿಚಿತರಾದವರು ಯಾರೂ ಇರುವುದಿಲ್ಲ ಅಂತ ಹೇಳ್ತಾನೆ. ಕಕುದ್ಮಿ ದಿಗ್ಭ್ರಾಂತನಾದನು. ತಾನು ಕೆಲವೇ ನಿಮಿಷ ಕಾದಿದ್ದಕ್ಕೆ ಇಡೀ ಭೂಮಿಯೇ ಬದಲಾಗಿ ಹೋಗಿದೆಯೇ? ತನ್ನ ರಾಜ್ಯ, ತನ್ನ ಪ್ರಜೆಗಳು, ತನ್ನ ಕಾಲದವರು ಯಾರೂ ಇಲ್ವಾ? ಹಾಗಾದ್ರೆ ರೇವತಿಗೆ ವರ ಯಾರು? ಬ್ರಹ್ಮದೇವನು ಉತ್ತರಿಸಿದನು, ಭಯ ಪಡಬೇಡ. ಈಗ ಭೂಮಿಯ ಮೇಲೆ ಮಹಾವಿಷ್ಣುವು ಕೃಷ್ಣನಾಗಿ ಅವತರಿಸಿದ್ದಾನೆ. ಅವನ ಅಣ್ಣ ಬಲರಾಮ. ಆ ಬಲರಾಮನೇ ನಿನ್ನ ಮಗಳಾದ ರೇವತಿಗೆ ತಕ್ಕವರ. ತಕ್ಷಣ ಭೂಮಿಗೆ ವಾಪಸ್ ಹೋಗು ಅಂತ ಹೇಳ್ತಾನೆ. ಕಕುದ್ಮಿ ಮತ್ತು ರೇವತಿ ಭೂಮಿಗೆ ವಾಪಸ್ ಬಂದಾಗ ಅವರಿಗೆ ದೊಡ್ಡ ಆಘಾತ ಕಾದಿತ್ತು.
ಬ್ರಹ್ಮ ಹೇಳಿದ ಮಾತು ಅಕ್ಷರಶಃ ನಿಜವಾಗಿತ್ತು. ಇಡೀ ಭೂಮಿ ಬದಲಾಗಿತ್ತು. ಮನುಷ್ಯರ ಆಕಾರ, ಬುದ್ಧಿಶಕ್ತಿ, ಸಂಸ್ಕೃತಿ ಎಲ್ಲವೂ ಬದಲಾಗಿತ್ತು. ಕಕುದ್ಮಿ ಮತ್ತು ರೇವತಿ ಸತ್ಯಯುಗದವರಾಗಿದ್ದರಿಂದ ಅವರು ದ್ವಾಪರ ಯುಗದವರಿಗಿಂತ ಎತ್ತರವಾಗಿದ್ದರು. ಕೊನೆಗೆ ಕಕುದ್ಮಿ ಬಲರಾಮನನ್ನು ಭೇಟಿಯಾಗಿ ರೇವತಿಯನ್ನು ಅವನಿಗೆ ಕೊಟ್ಟು ವಿವಾಹ ಮಾಡಿದನು. ಈ ಕಥೆಯನ್ನು ಕೇಳಿದ ತಕ್ಷಣ ನಿಮ್ಮಲ್ಲಿ ಹೆಚ್ಚಿನವರು ಇದೊಂದು ಸುಮ್ಮನೆ ಕಥೆ ಅಂತ ತಳ್ಳಿ ಹಾಕಬಹುದು. ಆದರೆ ಈಗ ವಿಜ್ಞಾನದ ಕಡೆ ತಿರುಗಿ ನೋಡೋಣ. 1905 ಮತ್ತು 1915ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ತನ್ನ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಜಗತ್ತಿನ ಮುಂದೆ ಇಟ್ಟರು. ಇದರಲ್ಲಿ ಅವರು ಟೈಮ್ ಡೈಲೇಷನ್ ಎಂಬ ಕಲ್ಪನೆಯನ್ನು ವಿವರಿಸಿದ್ದಾರೆ. ಅಂದರೆ ನೀವು ವೇಗವಾಗಿ ಪ್ರಯಾಣಿಸಿದಷ್ಟು ಅಥವಾ ನಿಮ್ಮ ಸುತ್ತಲೂ ಗುರುತ್ವಾಕರ್ಷಣೆ ಹೆಚ್ಚಾಗಿದ್ದಷ್ಟು ನಿಮಗಾಗಿ ಸಮಯ ನಿಧಾನವಾಗುತ್ತದೆ. ವಿಜ್ಞಾನದ ಪ್ರಕಾರ ನೀವು ಒಂದು ಕಪ್ಪು ಕುಳಿಯ ಅಂದರೆ ಬ್ಲ್ಯಾಕ್ ಹೋಲ್ ಬಳಿ ಕೆಲವೇ ನಿಮಿಷ ಕಳೆದು ಭೂಮಿಗೆ ವಾಪಸ್ ಬಂದ್ರೆ ಭೂಮಿಯ ಮೇಲೆ 100 ವರ್ಷಗಳು ಕಳೆದಿರಬಹುದು. ಐನ್ಸ್ಟೈನ್ ಹೇಳಿದ ಈ ಸತ್ಯ ರಾಜ ಕಕುದ್ಮಿಯ ಕಥೆಯಲ್ಲಿದ್ದ ಸತ್ಯಕ್ಕಿಂತ ವಿಭಿನ್ನವಾಗಿದೆಯೇ? ಖಂಡಿತ ಇಲ್ಲ. ನಮ್ಮ ಪುರಾಣಗಳು ಬ್ರಹ್ಮಲೋಕದ ಗುರುತ್ವಾಕರ್ಷಣೆ ಮತ್ತು ಆಯಾಮ ಭೂಮಿಗಿಂತ ಸಂಪೂರ್ಣವಾಗಿ ಭಿನ್ನ ಅಂತ ಹೇಳುತ್ತವೆ. ಬ್ರಹ್ಮಲೋಕದ ಕಾಲದ ವೇಗ ಎಷ್ಟು ನಿಧಾನ ಅಂದರೆ ಬ್ರಹ್ಮನ ಒಂದು ಹಗಲು ಅಂದರೆ ಭೂಮಿಯ ಮೇಲೆ 432 ಕೋಟಿ ವರ್ಷಗಳು. ಇದನ್ನು ಕಲ್ಪ ಅಂತ ಕರೆಯುತ್ತಾರೆ. ನಮ್ಮ ಋಷಿಮುನಿಗಳು ಟೈಮ್ ಟ್ರಾವೆಲ್ನ ಗಣಿತವನ್ನು ಎಷ್ಟು ನಿಖರವಾಗಿ ಲೆಕ್ಕ ಹಾಕಿದ್ದರು ನೋಡಿ.